ಎಲ್ರಿಗೂ ನಮಸ್ಕಾರ. ಸೊ ನಾನು ಸ್ಟೂಡೆಂಟ್ ಆಗಿರ್ಬೇಕಾದ್ರೂ ಲೆಟ್ಸ್ ಡೂ ಇಟ್ ಮೈಸೂರು ಅಂತ ಇತ್ತು, ಮತ್ತೆ ಕ್ಲೀನ್ ಮೈಸೂರು ಅಂತ ಸುಮಾರು ಆರ್ಗನೈಸೇಷನ್ನು ಒಂದು ಇನಿಷಿಯೇಟಿವ್ ತಗೋತಾ ಇದ್ರು ಮೈಸೂರನ್ನ ಕ್ಲೀನ್ ಮಾಡೋದು ಅಂತ. ಸೊ ಈಗ ಸ್ಕೂಲ್ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಾನು ಹೇಳೋದೇನಂದ್ರೆ, ವೈ ಡು ಯು ಸೆಂಡ್ ಸ್ಕೂಲ್ ಸ್ಟೂಡೆಂಟ್ಸ್? ಎಣ್ಣೆ ಹೊಡೆಯೋನ್ ಬಾಟ್ಲು ಬಿಸಾಕಿರ್ತಾನೆ, ಇನ್ನೇನಾರೋ ಉಗ್ದಿರ್ತಾರೆ, ಇನ್ನೇನಾರೋ ಬಿಸಾಕಿರ್ತಾರೆ, ಅದನ್ನ ಯಾವನೋ ಮಾಡಿದಕ್ಕೆ ನಾವು ಕ್ಲೀನ್ ಮಾಡ್ಬೇಕಾ? ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತೀನಿ, ನಮ್ದು ಕಾಲೇಜಿಂದ ಕರ್ಕೊಂಡು ಹೋಗಿದ್ರು ಒಂದ್ಸತಿ, ನಾನು ಕ್ಲೀನ್ ಮಾಡಿದ್ದು, ಈ ಮೇಸ್ಟ್ರುಗಳು ಹಿಂಗೆ ಪೋಸ್ ಮುಂದೆ ನಿಂತ್ಕೊಂಡು ಕೊನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಅನ್ನೋದು. ಸೊ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ನಿಮ್ಮ ಸ್ಟೂಡೆಂಟ್ಸ್ಗೆ ಒಂದು ವಿಚಾರ ಹೇಳ್ಕೊಡಿ, ಮಕ್ಳಿಗಾದ್ರೂ ನಿಮ್ಮ ಮನೆ ಮುಂದೆ ನೀಟಾಗಿ ಇಟ್ಕೊಳ್ಳೋದನ್ನ ಹೇಳ್ಕೊಡಿ. ಅದನ್ನ ಬಿಟ್ಬಿಟ್ಟು ಪಬ್ಲಿಕಲ್ಲಿ ಯಾವನೋ ಎಸ್ತಿರೋ ಕಸಕ್ಕೆ ನಾವು ಹೋಗಿ ಕ್ಲೀನ್ ಮಾಡಬೇಕು ಅಂದ್ರೆ ಅದು ಯಾವ ಗೋಳು ಮರೆ ಅದು? ವಾಟ್ ಟೈಪ್ ಆಫ್ ಆರ್ಗನೈಸೇಷನ್ ಅದು? ಏನ್ ತಗೊಳ್ತಾ ಇದ್ದೀರಾ ಇದ್ರಲ್ಲಿ? ಇಟ್ ಡಸಂಟ್ ಮೇಕ್ ಸೆನ್ಸ್. ಬೇರೆಯವ್ರು ಮಾಡಿದ ತಪ್ಪಿಗೆ ಮಕ್ಳಿಗೆ ಯಾಕೆ ನೀವು ಹಿಂಸೆ ಕೊಡ್ತೀರಾ ಎತ್ತಾಕಕ್ಕೆ? ನೆವರ್ ಡೂ ಆಲ್ ಸಚ್ ಥಿಂಗ್ಸ್. ಒನ್ ಆಫ್ ದಿ ಬ್ಯಾಡ್ ಡಿಸಿಷನ್ಸ್. ಸುಮ್ಮನೆ ಒಂದು ಪೇಪರ್ ಆರ್ಟಿಕಲ್ಗೋಸ್ಕರ ಹಿಂಗೆ ಮಾಡ್ಕೊಳ್ಳೋದಲ್ಲ. ಈ ಥರದ್ದೆಲ್ಲ ಬ್ಯಾನ್ ಮಾಡಬೇಕು. NGO ಈ ಥರ ಇನಿಷಿಯೇಟಿವ್ ತಗೊಳ್ಳೋದೆಲ್ಲ ಬ್ಯಾನ್ ಮಾಡಬೇಕು. ಕರ್ಕೊಂಡೋಗಿ ಬೇರೆಯವ್ರನ್ನ, ಅಲ್ಲೇ ಸುತ್ತಮುತ್ತ ಯಾರು ಸಿಗ್ತಾರಲ್ಲ ಅಂಥವ್ರನ್ನ ಕರ್ಕೊಂಡೋಗಿ ನೀವು ಮಾಡ್ಕೊಳ್ಳಿ. ಸ್ಕೂಲ್ ಹುಡುಗರನ್ನೆಲ್ಲ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಥ್ಯಾಂಕ್ ಯು.